ಇರಾನ್ ಇಸ್ರೇಲ್ ವಾರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದರ ವಿಚಾರಗಳು ಅನೇಕವು ಭಾರತದ ಮೇಲೂ ಕೂಡ ಪ್ರಭಾವ ಬೀರುವಂತಹ ತಾಕತ್ತಿದ್ದಕ್ಕೆ ಇದೆ. ಭಾರತಕ್ಕೆ ನಷ್ಟ ಆಗುತ್ತೆ. ಇದರಿಂದ ಭಾರತ ಒಂಥರ ಅಡಕತ್ತೆರೆಯಲ್ಲಿ ಸಿಕ್ಕಾಕೊಂಡಂಥ ಒಂದು ಅನುಭವ. ಅರೆ, ಇರಾನ್ ಇಸ್ರೇಲ್ ಯುದ್ಧಕ್ಕೂ ಭಾರತಕ್ಕೆ ಅಡಕತ್ತೆರೆಯಲ್ಲಿ ಸಿಕ್ಕಾಕೊಳ್ತಕ್ಕಂಥ ಅನುಭವಕ್ಕೂ ಏನು ಸಂಬಂಧ ಅಂದರೆ, ನೋಡಿ, ಇರಾನ್ನ ಚಬಹಾರ್ ಬಂದರಲ್ಲಿ ಭಾರತ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದೆ. ಇರಾನಿಂದ ತೈಲ ಆಮದು ಮಾಡಿಕೊಳ್ಳುತ್ತೆ ಭಾರತ. ಜೊತೆಗೆ ಭಾರತ ಇಸ್ರೇಲ್ ಜೊತೆಗೆ ರಕ್ಷಣಾ ಸಾಮಗ್ರಿಗಳ ಒಪ್ಪಂದ ಕೂಡ ಆಗಿದೆ. ಸೌದಿ, ಕತಾರ್, UAE ಜೊತೆ ಭಾರತ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದೆ. ರೆಡ್ ಸಿ ಪ್ರದೇಶದಲ್ಲಿ ಸರಕು ಹಡಗುಗಳಿಗೆ ತೊಂದರೆ ಆಗುತ್ತೆ. ಭಾರತದ ಹಲವು ಮಾರುಕಟ್ಟೆಗಳಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಈಗಾಗಲೇ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಹೆಚ್ಚಳ ಆಗಬಹುದು. ದೇಶದಲ್ಲಿ ದಿನಬಳಕೆ ವಸ್ತುಗಳು ಕೂಡ ದುಬಾರಿ ಆಗಬಹುದು ಅಂತ. ಈಗ ಇನ್ನೊಂದು ಕಡೆ ನಾವು ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ನೋಡಿ, ಇರಾನ್ ವಿಚಾರದಲ್ಲಿ ನಾವು ಮಾತನಾಡೋದಾದರೆ, ಇರಾನ್ನ ಸುಮಾರು 70% ಭಾರತಕ್ಕೆ ಬೇಕಿರ್ತಕ್ಕಂಥ ತೈಲವನ್ನು ಇರಾನ್ ಕೊಡುತ್ತೆ. ಭಾರತಕ್ಕೆ 70% ತೈಲ ಏನು ಸಪ್ಲೈ ಆಗ್ತಿದೆಯೋ ಇರಾನಿಂದ ಬರೋದು. ಈ ಕಡೆ ನಾವು ಇಸ್ರೇಲ್ ಅಂತ ಬಂದಾಗ ಶಸ್ತ್ರಾಸ್ತ್ರಗಳು ಅಲ್ಲಿಂದ ತರಿಸ್ಕೊಳ್ತಾ ಇದ್ದೀವಿ ನಾವು. ಹಾಗಾಗಿ ಇನ್ನು ಚಬಹಾರ ಬಂದರಲ್ಲಿ ಭಾರತದ ಉದ್ಯಮಿಗಳ ಹೂಡಿಕೆ ಚಬಹಾರ ಬಂದರಲ್ಲಿ ಇದೆ. ಅಕ್ಕಿ ಕೊಟ್ಬಿಟ್ಟು ತೈಲ ತರಿಸ್ಕೋತೀವಿ ನಾವು, ತೈಲ ಬೆಲೆ ಜಾಸ್ತಿ ಆದರೆ ವಿನಿಮಯ ಮಾಡ್ಕೊಳ್ತೀವಿ ನಾವು. ಇದೆಲ್ಲ ಮಾತುಕತೆಗಳು ಹಿಂದೆ ಆಗಿದೆ. ಹಾಗಾಗಿ ಇರಾನ್ ಹಾಳಾದರೂ ಕಷ್ಟ, ಇಸ್ರೇಲ್ ಹಾಳಾದರೂ ಕಷ್ಟ. ಅದಕ್ಕೇ ಸ್ಟಾರ್ಟಿಂಗಲ್ಲೇ ಭಾರತ ಏನು ಹೇಳಿತ್ತು ಅಂದರೆ, ಮಾತುಕತೆ ಆಡ್ಕೊಂಡು ನೀವು ಬಗೆಹರಿಸ್ಕೊಳ್ರಪ್ಪ ಇಶ್ಯೂನ ಅಂತ. ಇರಾನ್ ಇವತ್ತಿಗೆ ಯಾವ ಸ್ಥಿತಿ ಬಂದು ತಲುಪಿದೆ, ಇಸ್ರೇಲ್ ಯಾವ ಸ್ಥಿತಿಯಲ್ಲಿದೆ. ಒಂದು ಕಡೆ ಇಲ್ಲಿ ಮಾತಾಡೋಕ್ಕೆ ಹೊರಟಾಗ ಇರಾನ್ನ ದೊಡ್ಡ ಕ್ಷಿಪಣಿಯ ನೆಲೆಗಳನ್ನೇ ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ. 40% ಕ್ಷಿಪಣಿ ಉಡಾವಣಾ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಅದರ 70ಕ್ಕೂ 100ಕ್ಕಿಂತ ಹೆಚ್ಚಿನ ಮಿಸೈಲ್ಗಳ ಬ್ಯಾಟ್ರಿಗಳಿತ್ತಲ್ಲ, ಈ ಬ್ಯಾಟ್ರಿನ ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಇದನ್ನು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕ್ಲೈಮ್ ಮಾಡ್ತಾ ಇದೆ ಇದೀಗ. ಜೊತೆಗೆ ಇರಾನ್ ಬಳಿಯಲ್ಲಿ ಇರೋದೇ ಇನ್ನೊಂದು 2,000 ಕ್ಷಿಪಣಿಗಳಷ್ಟೇ. ಕ್ಷಿಪಣಿ ಉಡಾವಣಾ ನೆಲೆಗಳೇ ಹಾಳಾಗಿಬಿಟ್ಟಿವೆ. ಇನ್ಮೇಲೆ ಅವ್ರ ಕೈಲಿ ಏನೂ ಇಲ್ಲ ಎಲ್ಲ ಮಾತಾಡ್ತಾ ಇದ್ದಾರೆ. ವಿಶ್ವದ ತೈಲ ಪೂರೈಕೆಯಲ್ಲಿ 10% ಇರಾನೇ ಹೊತ್ಕೊಂಡಿದೆ. ಇಡೀ ವರ್ಲ್ಡ್ಗೆ 10% ತೈಲ ಪೂರೈಕೆ ಇರಾನಿಂದನೇ ಆಗೋದು ಅಂತ. ಬರೀ ಒಂದು ದೇಶಕ್ಕಲ್ಲ, ಅಂದರೆ ಎಷ್ಟು ಸಮೃದ್ಧವಾಗಿದೆ ಅದು ಇರಾನ್. ಜೊತೆಗೆ ಪ್ರಾಕೃತಿಕವಾಗಿ ಅಂತ ಬಂದಾಗ ಇರಾನ್ನ ಕೆಲ ಪರ್ವತ ಶ್ರೇಣಿಗಳು ಇರಾನ್ಗೆ ಪ್ರಕೃತಿಯೇ ಕಟ್ಟಿಕೊಟ್ಟಂತಹ ತಡೆಗೋಡೆಗಳು. ಇನ್ನೊಂದು ಕಡೆ ಪ್ರದೇಶದಲ್ಲಿ ಯಾರು ನಡ್ಕೊಂಡು ಬಂದು ಕಾಲಾಳು ಸೈನಿಕರು ಬಂದು ಆಕ್ರಮಣ ಮಾಡಿಬಿಡ್ತಾರೆ ಅಂದರೆ 70% ಅಂದರೆ 70 ಸೆಲ್ಸಿಯಸ್ ಉಷ್ಣಾಂಶ ಆ ಭಾಗದಲ್ಲಿರುತ್ತೆ. ಒಂಥರ ತುಂಬ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ಇದುವರೆಗೂ ಯಾರೂ ದಾಳಿ ಮಾಡಿ ಗೆದ್ದ ಉದಾಹರಣೆಗಳಿಲ್ಲ. ಇರಾನ್ ಇರಾಕ್ ಯುದ್ಧ ಆಗಲಿಲ್ವೇನ್ರಿ? ಆಯಿತು, ಆಗಿದ್ದು ನಿಜ. 8 ವರ್ಷಗಳ ಕಾಲವೂ ಆ ಯುದ್ಧ ನಡೀತಲ್ಲ, ಅದರಲ್ಲಿ ಇರಾನು ಗೆಲ್ಲಿಲ್ಲ, ಇರಾಕ್ ಕೂಡ ಗೆಲ್ಲಿಲ್ಲ. ಇರಾಕ್ ಒಳಗಡೆ ಇರಾನ್ ಸೈನ್ಯ ಹೋಗಿದ್ದು ನಿಜ. ಯಾವುದೇ ಫಲಿತಾಂಶಗಳಿಲ್ಲದೆ ಆ ಯುದ್ಧ ನಿಂತು ಹೋಗುತ್ತೆ. ಇಂಥ ಇರಾನ್ ಈಗ ಎಷ್ಟೊಂದು ಬಡಕಲಾಗಿಬಿಟ್ಟಿದೆಯಾ ಅಂತ ನನ್ನ ಪ್ರಶ್ನೆ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್, ಒಂದು ಡಿಬೇಟ್. ಥ್ಯಾಂಕ್ ಯು. ಕೃಷ್ಣರಾಜು ಇದ್ದಾರೆ, ಆರ್ಥಿಕ ತಜ್ಞರು ನಮ್ಮ ಜೊತೆಯಲ್ಲಿ. ಕೃಷ್ಣರಾಜು ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ಆನಂತರದಲ್ಲಿ ನಮ್ಮೊಂದಿಗೆ ವಿ ಸುದರ್ಶನ್ ಸರ್ ಇದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್. ಸ್ವಾಗತ ಸುದರ್ಶನ್ ಸರ್ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಾನು ಫಸ್ಟ್ ಈಗ ಸುದರ್ಶನ್ ಸರ್ ಹತ್ರನೇ ಹೋಗ್ಬಿಡಿ. ಸುದರ್ಶನ್ ಸರ್, ಈಗ ಇರಾನ್ ವಿಶ್ವಕ್ಕೇ ಒಂದು 10% ತೈಲ ಪೂರೈಕೆ ಮಾಡುತ್ತೆ ಅಂತ ಮಾತಾಡ್ತಾರೆ, ಶಕ್ತಿಶಾಲಿ ಅಂತ ಮಾತಾಡ್ತಾರೆ. ಮುಸ್ಲಿಂ ರಾಷ್ಟ್ರಗಳ ಸಹಕಾರ ಸಿಕ್ಕಿದ್ರು ಸಿಗಬಹುದು ಅಂತ ಹೇಳ್ತಾರೆ. ಯಾರು ಬಾಯಿ ಬಿಟ್ಟು ಹೇಳದೇ ಇರ್ಬೋದು ಸರ್, ಬಾಯಿ ಬಿಟ್ಟು ಯಾರು ಹೇಳದೇ ಇರಬಹುದು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರಸ್ತುತ ಸನ್ನಿವೇಶವನ್ನು ನನಗೆ ಯಾಕೆ ಬೇಕಪ್ಪ ಬೇರೆಯವ್ರನ್ನ ಎದುರು ಹಾಕೊಳ್ಳೋದು ಅಂತ ಹೇಳಿ. ಬಟ್ ಈಗ ಹೇಳ್ತಿದ್ದಾರೆ ಅಂದರೆ ಇಸ್ರೇಲ್ ಕಡೆಯಿಂದ ಬರ್ತಾ ಇರೋ ಮಾಹಿತಿ ಏನು ಅಂದರೆ, ಇನ್ನೊಂದು 2,000 ಕ್ಷಿಪಣಿ ಇದೆ ರೀ ಅಷ್ಟೇ ಅವ್ರ ಹತ್ರ. ಜೊತೆಗೆ ಅವ್ರ ಹತ್ರ ಇರ್ತಕ್ಕಂಥ ಕ್ಷಿಪಣಿ ಉಡಾವಣಾ ನೆಲೆಗಳಿದೆಯಲ್ಲ, 40% ನಾವೇ ಧ್ವಂಸ ಮಾಡಿಬಿಟ್ಟಿದ್ದೀವಿ. 40% ನೆಲವೇ ಧ್ವಂಸ ಆಗಿಬಿಟ್ಟಿದೆ, ಇನ್ನೇನು ಉಳಿದಿಲ್ಲ, 5-6 ದಿನಕ್ಕೆ ಖಾಲಿ ಆಗಿಬಿಟ್ರು ಅಂಥೇಳಿ. ಇದನ್ನು ನಾವು ಮೇಲು ನೋಟಕ್ಕಾದರೂ ನಂಬುವಂತಿದೆಯಾ ಸರ್ ಈ ಒಂದು ವಿಷಯ ಅಂತ? ಹೌದು. ನೋಡಿ, ಈಗ ಎಷ್ಟೇ ವರ್ಷದಿಂದ ಅವರು ಕ್ಷಿಪಣಿಗಳನ್ನ ಶೇಖರಿಸ್ಕೊಳ್ತಾ ಹೋದ್ರು. ಆಮೇಲೆ ಬರೀ ಅಲ್ಲೇ ಇಟ್ಕೊಳ್ಳಿಲ್ಲ, ಅವರ ಪ್ರಾಕ್ಸಿಗಳೇನಿದ್ರು ಯೆಮೆನ್ ನಲ್ಲಿರೋ ಹೂತಿಗಳಿಗೆ ಕೊಡ್ತಾ ಹೋದ್ರು, ಮತ್ತೆ ಗಾಜಾದಲ್ಲಿರೋ ಹಮಾಸ್ಗಳಿಗೆ ಕೊಡ್ತಾ ಇದ್ರು, ಲೆಬನಾನ್ ಮತ್ತೆ ಸಿರಿಯಾದಲ್ಲಿದ್ದ ಹೆಜ್ಬುಲ್ಲಾಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಆಮೇಲೆ ಇವ್ರಿಗೆ ಎಲ್ಲಿಂದ ಬರ್ತಿತ್ತು ಅಂದ್ರೆ ರಷ್ಯಾ ಮತ್ತು ಚೀನಾ ಕಡೆಯಿಂದ ಬರ್ತಾ ಇತ್ತು. ಸೊ ಈಗ ಇರಾನ್ ನಾಟ್ ಓನ್ಲಿ ಮಿಸೈಲ್ ಪ್ರೊಡ್ಯೂಸಿಂಗ್ ಸೆಂಟರ್, ಇಟ್ ಇಸ್ ಆಲ್ಸೋ ಮಿಸೈಲ್ ಟ್ರಾನ್ಸಿಟಿಂಗ್ ಸೆಂಟರ್. ಈ ಕಡೆಯಿಂದ ಬರ್ತಿದ್ದೆಲ್ಲ. ಈಗ ರಷ್ಯಾ ಏನಾಗಿದೆ ಅಂದ್ರೆ ಅವರ
ಯುದ್ಧ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಸಿಲುಕಾಕೊಂಡಿದೆ. ಸೊ ಈ ಕಡೆ ಜಾಸ್ತಿ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಬಟ್ ಚೀನಾ ಇನ್ನೂ ಮಾಡ್ತಾ ಇದೆ. ಓಕೆ. ನೋಡಿ, ನಿನ್ನೆ 2 ಏರೋಪ್ಲೇನ್ಗಳು ಗ್ಲೋಬ್ ಮಾಸ್ಟರ್ ಸೈಜಿನ ಬೃಹದಾಕಾರ ಏರೋಪ್ಲೇನ್ಗಳು ಯಾವ ಚೀನಾದ ಕಡೆಯಿಂದ ಬಂದು ಅಫ್ಘಾನಿಸ್ತಾನ ಹತ್ರ ಬಂದಿತ್ತಂಕನೆ ಅವರ ಒಂದು ಟ್ರಾನ್ಸ್ಪಾಂಡರ್ ಏನಿದೆ ಅಂದ್ರೆ ಅದರ ಒಂದು ಐಡೆಂಟಿಫಿಕೇಶನ್ ಇದು ಟ್ರ್ಯಾಕಿಂಗ್ ಅದನ್ನು ಸ್ವಿಚ್ ಆಫ್ ಮಾಡ್ಬಿಟ್ರು. ಸ್ವಿಚ್ ಆಫ್ ಮಾಡಿದ್ಮೇಲೆ ಟ್ರ್ಯಾಕರ್ಗಳಿಗೆ ಗೊತ್ತಾಗ್ಲಿ ಎಲ್ಲಿಗೆ ಹೋಗ್ತಿದೆ ಅಂತ. ಆಮೇಲೆ ಬೇರೆ ಮೂಲಗಳಿಂದ ತಿಳಿತು ಇದು ಚೀನಾಕ್ ಹೋಗಿ ಲ್ಯಾಂಡ್ ಆಗಿದೆ ಅಂತ. ಆ ಚೀನಾಕ್ ಹೋದ ಏರೋಪ್ಲೇನ್ಗಳು ಹಣ್ಣು ತರಕಾರಿ ಹೂವು ಏನು ತುಂಬ್ಕೊಂಡು ಹೋಗಿರ್ಲಿಲ್ಲ. ಅವು ಮಿಸೈಲ್ ಮತ್ತು ಯುದ್ಧ ಸಾಮಗ್ರಿಗಳನ್ನ ತುಂಬ್ಕೊಂಡು ಹೋಗಿತ್ತು. ಸೊ ಇದು ಸಪ್ಲೈ ಚೈನ್ ಇಸ್ ಇನ್ ಪ್ರೋಗ್ರೆಸ್, ಇಟ್ ಇಸ್ ನಾಟ್ ಸ್ಟಾಪ್ಡ್. ಆಮೇಲೆ ಈ ಇಸ್ರೇಲಿನ ವಾಯು ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂದ್ರೆ ನೋಡಿ, ಫಸ್ಟ್ ಬರದೆ ಡೇವಿಡ್ ಸ್ಲಿಂಗ್ ಅಂತೇಳಿ. ಡೇವಿಡ್ ಸ್ಲಿಂಗ್ ಇಲ್ಲಿ ಇಂಟರ್ಸೆಪ್ಟ್ ದಿ ಮಿಸೈಲ್ ಅಟ್ ದಿ ರೇಂಜ್ ಆಫ್ 2000 ಕಿಲೋಮೀಟರ್ಸ್. ಅಂದ್ರೆ ಇರಾನಿನ ಯಾವುದೇ ನೆಲೆಯಿಂದ ಅದು ಟೇಕ್ ಆಫ್ ಆದ ಕೂಡಲೇ ಅದರ ನೆಲೆಯನ್ನ ಇದು ಹುಡುಕುತ್ತೆ ಡೇವಿಡ್ ಸ್ಲಿಂಗ್. ಸೊ ದೇ ವಿಲ್ ಟ್ರೈ ಟು ಇಂಟರ್ಸೆಪ್ಟ್ ಬಿಫೋರ್ ಇಟ್ ಎಂಟರ್ಸ್ ದಿ ಇಸ್ರೇಲಿ ಏರ್ ಸ್ಪೇಸ್. ಸೊ ಸಮ್ವೇರ್ ಇಟ್ ಗೆಟ್ಸ್. ಬಟ್ ಇದು ಎಷ್ಟು ಮಾಸ್ ಸ್ವಾಮ್ ಮಿಸೈಲ್ಸ್ ಒಂದೇ ಸರಿ 100 ಮಿಸೈಲ್ 200 ಮಿಸೈಲ್ ಏಕಕಾಲಕ್ಕೆ ಅದನ್ನ ಸೇರಿಸಿದಾಗ ಎಂಟರ್ ಸಿಸ್ಟಮ್ಗೂ ಸ್ಯಾಚುರೇಟ್ ಆಗ್ಬಿಡುತ್ತೆ. ಸೊ ಒನ್ಸ್ ದ ಡೇವಿಡ್ ಸ್ಲಿಂಗ್ ಗೆಟ್ ಸ್ಯಾಚುರೇಟೆಡ್ ದೆನ್ ಇಟ್ ಕಮ್ ಟು ಐರನ್ ಡೋಮ್. ಐರನ್ ಡೋಮ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಸಲ 2 ಮಿಸೈಲ್ ಅನ್ನ ಫೈರ್ ಮಾಡುತ್ತೆ. ಒಂದು ಇನ್ಕಮಿಂಗ್ ಮಿಸೈಲ್ಗೆ, ಇನ್ನೊಂದು ದ ಸೋರ್ಸ್ ಆಫ್ ಮಿಸೈಲ್ ಫೈರಿಂಗ್ ಏನಿದೆ ಎಲ್ಲಿ ಅದನ್ನ ಆ ಮಿಸೈಲ್ ನ ಬಿಟ್ಟರು ಆ ತಾಣಕ್ಕೆ ಹೋಗಿ ಹೊಡೆಯುತ್ತೆ. ಅಂದ್ರೆ ಪ್ರತಿ ಒಂದು ಮಿಸೈಲ್ ಒಂದು ಕೌಂಟರ್ ಮಾಡುತ್ತೆ ಮಿಸೈಲ್ ನ, ಇನ್ನೊಂದು ಅದರ ತಾಣಕ್ಕೆ ಈ ಮಿಸೈಲ್ ಎಲ್ಲಿಂದ ಬಂತು ಆ ತಾಣಕ್ಕೆ ಹೋಗಿ ಹೊಡೆಯುತ್ತೆ. ಬಟ್ ಅದೇ ಐರನ್ ಡೋಮ್ಗೂ ಒಂದಿಷ್ಟು ಲಿಮಿಟೇಷನ್ ಇರುತ್ತೆ. ಇಟ್ ವಿಲ್ ಆಲ್ಸೋ ರೀಚ್ ಪಾಯಿಂಟ್ ಆಫ್ ಸ್ಯಾಚುರೇಷನ್. ಆಮೇಲೆ ಆರೋ 2 ಅಂತ ಇನ್ನೊಂದು ಸಿಸ್ಟಮ್ ಬರುತ್ತೆ ಹತ್ರ, ಇನ್ನೊಂದು ಸ್ವಲ್ಪ ಹತ್ರ ಬಂದಾಗ ಆರೋ 2, ಆಮೇಲೆ ಆರೋ 3 ಈ ಒಂದು 4 ಸಿಸ್ಟಮ್ ಡೇವಿಡ್ ಸ್ಲಿಂಗ್, ಐರನ್ ಡೋಮ್, ಆರೋ 2, ಆರೋ 3 ಅವನ್ನ ಮೀರಿ ಅವನ್ನೆಲ್ಲ ಸ್ಯಾಚುರೇಟ್ ಮಾಡಿ ಒಂದು 20 ಮಿಸೈಲ್ ಬಂದು ಟೆಲ್ ಅವಿವ್ ಮೇಲೋ ಹೈಫಾದ್ ಮೇಲೋ ಇನ್ನು ಬೇರೆ ಅವರವರ ಟಾರ್ಗೆಟ್ ಏನಿರುತ್ತೆ ಅಲ್ಲಿ ಬರುತ್ತೆ. ಹೀಗಾಗಿ ಪ್ರತಿ ದಿವಸ ಒಂದು 200 ಮಿಸೈಲ್ ಅಂತ ಇಟ್ಕೊಳ್ಳೋಣ ಇರಾನ್ ನಿಂದ. ಈಗ ಇನ್ನು ಉಳ್ಕೊಂಡಿರೋದೇ ಒಂದು ನೀವೇ ಹೇಳಿದಾಗೆ 2000 ಮಿಸೈಲ್ ಎಲ್ಲ ಇರ್ಬೋದು. ಸೊ ಇನ್ನೊಂದು 4-5 ದಿವಸ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಸುಸ್ತಾಗ್ಬಿಡುತ್ತೆ ಅಷ್ಟೇ. ಈಗ ನಡೀತಿರೋದು ಬರೀ ಕ್ಷಿಪಣಿ ಯುದ್ಧ ಮತ್ತು ವಾಯು ಯುದ್ಧ. ವಾಯು ಯುದ್ಧದಲ್ಲಿ 3 ಹಂತಗಳಿವೆ. ಒಂದು ಫೇವರಬಲ್ ಏರ್ ಸಿಚುಯೇಷನ್ ಅಂದ್ರೆ ಸ್ಮಾಲ್ ವಿಂಡೋ ಇಸ್ ಓಪನ್ ಫಾರ್ ಇಸ್ರೇಲ್ ಪ್ಲೇನ್ಸ್ ಟು ಗೋ ಇನ್ ಟೈಮ್ ಅಂಡ್ ಸ್ಪೇಸ್. ಆಮೇಲೆ ಆ ಫೇವರಬಲ್ ಏರ್ ಸಿಚುಯೇಷನ್ ಇದ್ದಾಗ ಅವರು ಅಲ್ಲಿನ ಏರ್ ಡಿಫೆನ್ಸ್ ಅನ್ನ ಹೊಡೆದಾಕ್ಬಿಡ್ತಾರೆ. So they will neutralize that air defense. Then they attain a next stage called air superiority. Air superiority andre now they are free to go and operate. The final stage is air supremacy. ಅಂದ್ರೆ ಇರಾನಿನ ಹಕ್ಕಿಗಳನ್ನ ಬಿಟ್ರೆ ಇರಾನಿನ ಯಾವ ವಿಮಾನವನ್ನು ಆಕಾಶದಲ್ಲಿ ಹಾರಿಸುವ ಒಂದು ಪ್ರಮೇಯವೇ ಇಲ್ಲ. ಓಕೆ, ಫೈನ್.